ಭಾವನವ್ರೆ, ಇಷ್ಟೊತ್ತು ಏನ್ ಮಾಡ್ತಾ ಇದ್ರಿ? ಕಾರ್ಯಕ್ರಮ ಚೆನ್ನಾಗಿ ನಡಿಬೇಕು ಅಂತ ಚಿಕ್ಕ ಪೂಜೆ ಮಾಡಿ ಕುಂಕುಮ ಹಚ್ಕೊಂಡ್ ಬಂದೆ ಭಾವನವ್ರೆ. ಏನು ಮಾತು ತಡಬಡಿಸ್ತಿದೆ? ಅದೇ ಭಾವನವ್ರೆ, ನನ್ನ ಮಗನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ನಿನ್ನೆಲ್ಲ ಉಪವಾಸ ಇದ್ದೆ ಭಾವನವ್ರೆ. ಇಲ್ಲ ದೊಡ್ಡಪ್ಪ, ಇವರು ಬೆಳಗ್ಗೆ ಒಬ್ಬೊಬ್ರು ಯಾರಿಗೂ ಕೊಡ್ದೇನೆ ಎಳ್ನೀರ್ ಕುಡಿತಾ ಇದ್ರು. ಅದು ಭಾವನವ್ರೆ, ಬೀಗರಿಗೆ ಏನೋ ತುಂಬಾ ಹೀಟ್ ಆಗಿತ್ತು ಅಂತ ಎಳ್ನೀರು ಕೊಟ್ಟೆ, ನಾನು ಸ್ವಲ್ಪ ಕುಡಿದೆ ಅಷ್ಟೇ. ಹೊಟ್ಟೆ ಸ್ವಲ್ಪ ಕೆಟ್ಟೋಗಿತ್ತು, ಅದಕ್ಕೋಸ್ಕರ ಕುಡಿಬೇಕಾಗಿ ಬಂತು ಅಣ್ಣವ್ರೆ. ಪುರೋಹಿತ್ರೆ, ಪೂಜೆ ಶುರು ಮಾಡಿ. ಹಾಗೆ ಆಗ್ಲಿ ಯಜಮಾನ್ರೆ. ಮದುವೆ ಮುಹೂರ್ತನ ನಿಶ್ಚಯ ಮಾಡೋ ಮೊದಲು ಹುಡುಗಿ ಕೈನಲ್ಲಿ ದೋಷ ನಿವಾರಣೆ ಪೂಜೆ ಮಾಡಿಸ್ತೀನಿ ಅಂತ ಹೇಳ್ತಿದ್ರಲ್ಲ, ಅದನ್ನ ಮುಗಿಸ್ಬಿಡೋಣ. ಸರಿ ಅಮ್ಮ, ಬಂದಿಲ್ ಕುತ್ಕೊಮ್ಮ. ಜಾನಕಿ ಅಮ್ಮನವ್ರೆ, ಕಳಶ ತಂದು ಬಿಡ್ತೀರಾ? ಸರಿ ಪುರೋಹಿತ್ರೆ. ಸುಮುಹೂರ್ತಕಾಲೆ ಸೂರ್ಯಾದೀನಾನ್ ನವಾನಾಂ ಗ್ರಹಾಣಾಮತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತೋ. ಓಂ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ, ನವರತ್ನ ಖಚಿತ ಹೇಮ ಸಿಂಹಾಸನಂ ಸಮರ್ಪಯಾಮಿ, ಮುಖೇ ಆಚಮನೀಯಂ ಸಮರ್ಪಯಾಮಿ, ಸ್ನಪಯಾಮಿ ಸ್ನಾನಂ, ಆಬೋಹಿಷ್ಟಾಮಯೋ ಭವಸ್ಥಾನ ಊರ್ಜದಧಾತನ. ಸುಮುಹೂರ್ತಕಾಲೆ ಸೂರ್ಯಾದೀನಾನ್ ನವಾನಾಂ ಗ್ರಹಾಣಾಮತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತೋ. ನವರತ್ನ ಖಚಿತ ಹೇಮ ಸಿಂಹಾಸನಂ ಸಮರ್ಪಯಾಮಿ, ಪಾದಯೋಃ ಪಾದ್ಯಂ ಸಮರ್ಪಯಾಮಿ, ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ. ಏನಾದ್ಯ, ಬೇಗ ಮಾಡು. ಅತ್ತೆ, ಮಾವನ್ ಜೊತೆ ನನ್ ಮದ್ವೆ ಆಗುತ್ತೆ ಅಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಮತ್ತಿನ್ನೇನ್ ಹೇಳಿ, ನಮ್ ಮದ್ವೆ ವಿಷಯ ಮಾತಾಡೋ ಪ್ರತಿ ಸರಿ ಕೂಡ ಏನಾದ್ರೂ ಒಂದ್ ಎಡ್ವಟ್ ಆಗ್ತಾನೆ ಇರುತ್ತೆ. ಹೌದು ಅದ್ಕೆ, ಮೊನ್ನೆ ನೋಡಿದ್ರೆ ಮದ್ವೆ ಯೋಗ ಪ್ರಶ್ನಾರ್ಥಕ ಅಂದ್ರು. ಶಾಂತಿಗೋಸ್ಕರ ಪೂಜೆ ಮಾಡಿಸ್ತಿದ್ರೆ ಕಳಶ ಕೆಳಗಡೆ ಬಿದ್ದೋಯ್ತು. ಹೌದು, ಕಳಶ ಹಿಡ್ಕೊಂಡ್ರೆ ತಣ್ಣಗಿರೋದು ಅಂದ್ರೆ ಏನು? ನೋಡ್ತಿದ್ರೆ ಈ ಮದ್ವೆ ನಡಿಬಾರ್ದು ಅಂತ ಬೇಕು ಅಂತ ಹೀಗ್ ಮಾಡ್ತಿದ್ದಾರೆ ಅನಿಸ್ತಿದೆ. ನೀನ್ ಹೇಳ್ದಾಗೂ ಆಗಿರ್ಬೋದು ಚಿಕ್ಕಮ್ಮ. ನನ್ನ ಅನುಮಾನ ಪೂರ್ತಿ ಆದ್ಯನ್ ಮೇಲೇನೆ. ಅಂದ್ರೆ ಆದ್ಯ ಸೀನುಗೋಸ್ಕರ ಇಂಥ ಕೆಲಸ ಮಾಡ್ತಾಳೆ ಅಂತ್ಯಾ? ಅದೇ ನನ್ನ ಅನುಮಾನ. ಚಚಾ, ಸೀನು ಅಂಥವ್ನಲ್ಲ ಕಣೆ. ಆದ್ಯ ಅಂತವಳು ಆಗಿರ್ಬೋದಲ್ಲ ಅತ್ಗೆ. ಸರಿಯಾದ ಆಧಾರ ಇಲ್ಲದೆ ಆರೋಪ ಮಾಡೋದು ಕರೆಕ್ಟ್ ಅಲ್ಲ. ನನ್ಗೂ ಕೂಡ ಆದ್ಯನ್ ಮೇಲೆ ಅನುಮಾನ ಇದೆ. ಆದ್ರೆ ಮೊನ್ನೆ ತಿನ್ನೋ ಊಟದ ವಿಷಯದಲ್ಲಿ ಅನವಶ್ಯಕವಾಗಿ ಆರೋಪ ಮಾಡಿ ಮಾತನ್ನ ಕೇಳ್ದೆ. ಈಗ ಮತ್ತೆ ಹಾಗೆ ಬೈಸ್ಕೋಬಾರ್ದು ಅಂತಾದ್ರೆ
ಸರಿಯಾದ ಆಧಾರ ನಮಗ್ ಬೇಕಾಗತ್ತೆ. ಆವಾಗೊಂದು ಕೈ ನೋಡ್ಕೋತೀನಿ ಆ ಆದ್ಯನ್ನ. ಅಷ್ಟೇ. ಹೊಟ್ಟೆ ಸ್ವಲ್ಪ ಕೆಟ್ಟೋಗಿತ್ತು, ಅದಕ್ಕೋಸ್ಕರ ಕುಡಿಬೇಕಾಗ್ ಬಂತು ಅಣ್ಣವ್ರೆ. ಪುರೋಹಿತ್ರೆ, ಪೂಜೆ ಶುರು ಮಾಡಿ. ಹಾಗೆ ಆಗ್ಲಿ ಯಜಮಾನ್ರೆ. ಮದುವೆ ಮುಹೂರ್ತನ ನಿಶ್ಚಯ ಮಾಡೋ ಮೊದಲು ಹುಡುಗಿ ಕೈನಲ್ಲಿ ದೋಷ ನಿವಾರಣೆ ಪೂಜೆ ಮಾಡಿಸ್ತೀನಿ ಅಂತ ಹೇಳ್ತಿದ್ರಲ್ಲ, ಅದನ್ನ ಮುಗಿಸ್ಬಿಡೋಣ. ಸರಿ. ಅಮ್ಮ, ಬಂದಿಲ್ ಕುತ್ಕೊಮ್ಮ. ಜಾನಕಿ ಅಮ್ಮನವ್ರೆ, ಕಳಶ ತಂದು ಬಿಡ್ತೀರಾ? ಸರಿ ಪುರೋಹಿತ್ರೆ. ಸುಮುಹೂರ್ತಕಾಲೇ ಸೂರ್ಯಾದೀನಾನ್ ನವಾನಾಂ ಗ್ರಹಾಣಾಮತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತೋ. ಓಂ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ, ನವರತ್ನ ಖಚಿತ ಹೇಮ ಸಿಂಹಾಸನಂ ಸಮರ್ಪಯಾಮಿ, ಮುಖೇ ಆಚಮನೀಯಂ ಸಮರ್ಪಯಾಮಿ, ಸ್ನಪಯಾಮಿ ಸ್ನಾನಂ, ಆಬೋಹಿಷ್ಟಾಮಯೋ ಭವಸ್ಥಾನ ಊರ್ಜದಧಾತನ. ಸುಮುಹೂರ್ತಕಾಲೇ ಸೂರ್ಯಾದೀನಾನ್ ನವಾನಾಂ ಗ್ರಹಾಣಾಮತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತೋ. ನವರತ್ನ ಖಚಿತ ಹೇಮ ಸಿಂಹಾಸನಂ ಸಮರ್ಪಯಾಮಿ, ಪಾದಯೋಃ ಪಾದ್ಯಂ ಸಮರ್ಪಯಾಮಿ, ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ. ಏನಾದ್ಯ, ಬೇಗ ಮಾಡು. ಆದ್ಯ, ಬೇಗ ಏನಾದ್ರೂ ಮಾಡು. ಅತ್ತೆ, ಮಾವನ್ ಜೊತೆ ನನ್ ಮದ್ವೆ ಆಗುತ್ತೆ ಅಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಮತ್ತಿನ್ನೇನ್ ಹೇಳಿ, ನಮ್ ಮದ್ವೆ ವಿಷಯ ಮಾತಾಡೋ ಪ್ರತಿ ಸಾರಿ ಕೂಡ ಏನಾದ್ರೂ ಒಂದ್ ಎಡ್ವಟ್ ಆಗ್ತಾನೆ ಇರುತ್ತೆ. ಹೌದು ಅದ್ಕೆ, ಮೊನ್ನೆ ನೋಡಿದ್ರೆ ಮದ್ವೆ ಯೋಗ ಪ್ರಶ್ನಾರ್ಥಕ ಅಂದ್ರು. ಶಾಂತಿಗೋಸ್ಕರ ಪೂಜೆ ಮಾಡಿಸ್ತಿದ್ರೆ ಕಳ್ಶ ಕೆಳಗಡೆ ಬಿದ್ದೋಯ್ತು. ಹೌದು, ಕಳಶ ಹಿಡ್ಕೊಂಡ್ರೆ ತಣ್ಣಗಿರೋದು ಅಂದ್ರೆ ಏನು? ನೋಡ್ತಿದ್ರೆ ಈ ಮದ್ವೆ ನಡಿಬಾರ್ದು ಅಂತ ಬೇಕು ಅಂತ ಹೀಗ್ ಮಾಡ್ತಿದ್ದಾರೆ ಅನಿಸ್ತಿದೆ. ನೀನ್ ಹೇಳ್ದಾಗೂ ಆಗಿರ್ಬೋದು ಚಿಕ್ಕಮ್ಮ. ನನ್ನ ಅನುಮಾನ ಪೂರ್ತಿ ಆದ್ಯನ್ ಮೇಲೇನೆ. ಅಂದ್ರೆ ಆದ್ಯ ಸೀನುಗೋಸ್ಕರ ಇಂಥ ಕೆಲಸ ಮಾಡ್ತಾಳೆ ಅಂತ್ಯಾ? ಅದೇ ನನ್ನ ಅನುಮಾನ. ಚಚ, ಸೀನು ಅಂಥವ್ನಲ್ಲ ಕಣೆ. ಆದ್ಯ ಅಂತವಳು ಆಗಿರ್ಬೋದಲ್ಲ ಅತ್ಗೆ. ಸರಿಯಾದ ಆಧಾರ ಇಲ್ಲದೆ ಆರೋಪ ಮಾಡೋದು ಕರೆಕ್ಟ್ ಅಲ್ಲ. ನನ್ಗೂ ಕೂಡ ಆದ್ಯನ್ ಮೇಲೆ ಅನುಮಾನ ಇದೆ. ಆದ್ರೆ ಮೊನ್ನೆ ತಿನ್ನೋ ಊಟದ ವಿಷಯದಲ್ಲಿ ಅನವಶ್ಯಕವಾಗಿ ಆರೋಪ ಮಾಡಿ ಮಾತನ್ ಕೇಳ್ದೆ. ಈಗ ಮತ್ತೆ ಹಾಗೆ ಬಯಸ್ಕೋಬಾರ್ದು ಅಂತಾದ್ರೆ ಸರಿಯಾದ ಆಧಾರ ನಮಗ್ ಬೇಕಾಗತ್ತೆ. ಆವಾಗೊಂದು ಕೈ ನೋಡ್ಕೋತೀನಿ ಆ ಆದ್ಯನ್ನ.
ಯಾಕೆ ಶಿವರಾಜು ಸಪ್ಪಗಿದ್ಯಾ? ಈ ಸಂಬಂಧಿಕರ ಜೊತೆ ಸಂಬಂಧ ಬೆಳೆಸೋದು ಒಳ್ಳೇದೇ ಅಲ್ವಾ ಬಾವ? ಹಾ ಹೌದು, ಗೊತ್ತಿರೋರಾದ್ರೆ ಯಾವ ಸಮಸ್ಯೆ ಬಂದ್ರು ಸಹಿಸ್ಕೊಂಡು ಹೋಗ್ತಾರೆ. ಮತ್ತೇನ್ ಬಾವ ಇಲ್ಲಿ ಸಮಸ್ಯೆ ಜಾಸ್ತಿ ಆಗ್ತಿದೆ? ಏನ್ ನಡೀತು ಶಿವರಾಜು? ಏನಂತ ಹೇಳಿ, ಇವತ್ ಪೂಜೆಲ್ ಅಪಶಕನ ಆದಾಗಿಂದ ನಾನು ಪಾರ್ವತಿ ನನ್ನ ಜೊತೆ ಮಾತಾಡೋ ರೀತಿನೇ ಬದಲಾಗಿ ಹೋಗಿದೆ. ನನ್ನ ಅಕ್ಕನ ಮಗಳು ಈ ಮನೆಗೆ ಬರೋಕಿಷ್ಟ ಇಲ್ದಿರೋ ವ್ಯಕ್ತಿ ಇಲ್ಲಿ ಯಾರೋ ಇದ್ದಾರೆ, ಅದಕ್ಕೆ ಹೀಗೆಲ್ಲ ಆಗ್ತಿದೆ ಅಂತ ಏನೇನೋ ಹೇಳ್ತಿದ್ದಾಳೆ. ಅಷ್ಟಕ್ಕೂ ಆತರ ಯೋಚನೆ ಮಾಡೋರು ಈ ಮನೇಲಿ ಯಾರಿದ್ದಾರೆ ಭಾವ? ಒಂದ್ ಕಡೆಯಿಂದ ಅತ್ತಿಗೆ ಮಗಳಾಗ್ಬೇಕು, ಇನ್ನೊಂದ್ ಕಡೆ ನಿಮ್ ಮಗ. ಈ ಮದುವೆ ವಿಷಯದಲ್ಲಿ ಏನೇ ಚಿಕ್ಕ ತಪ್ಪಾದ್ರೂ ಎಲ್ರೂ ಜಾನಕಿ ಅತ್ತಿಗೆಗೆ ಬೆರಳು ಮಾಡಿ ತೋರಿಸ್ತಾರೆ. ಅಮ್ಮನ ಹಾಗೆ ಬೆಳೆಸಿರೋ ಅತ್ತಿಗೆ ಮೇಲೆ ನಮ್ಮವ್ರೆ ಅನುಮಾನ ಪಟ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ, ಪಾರ್ವತಿನೂ ಬಿಟ್ಕೊಡಕ್ಕಾಗಲ್ಲ. ಯಾಕೋ ನನ್ನ ಜೀವನದಲ್ಲಿ ಕತ್ಲೆ ಆವರಿಸ್ಕೋತಿದೆ ಅನಿಸ್ತಿದೆ. ಬೇಜಾರು ಮಾಡ್ಕೋಬೇಡಮ್ಮ, ಎಲ್ಲ ಸರಿ ಹೋಗುತ್ತೆ. ಹಾಗಂತ ಇಲ್ಲಿವರೆಗೂ ಅಂದ್ಕೊಂಡಿದ್ದೆ, ಆದ್ರೆ ಇವತ್ತಾಗಿದ್ದನ್ ನೋಡಿ ಸೇನು ಮದ್ವೆ ಚಾರು ಜೊತೆ ಆಗುತ್ತೋ ಇಲ್ವೋ ಅನ್ನೋ ಯೋಚನೆ. ಪದ್ಮಾಗಿರೋ ಒಂದೇ ಒಂದು ಆಸೆ, ಸೇನು ಮದ್ವೆ. ಅದು ಕೂಡ ನಡೀಲಿಲ್ಲ ಅಂದ್ರೆ ಆ ಕಡೆ ಗಂಡನ್ ಜೊತೆ ಸಂತೋಷ ಇಲ್ದೆ, ಮಗನ್ ಜೊತೆನೂ ಸಂತೋಷ ಇಲ್ದೆ ಅವಳ ಜೀವನ ಏನಾಗುತ್ತೋ ಅಂತ ಭಯ ಆಗ್ತಿದೆ ಕಣೋ. ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಅಂತ ದೊಡ್ಡೋರು ಹೇಳ್ತಾರಲ್ವೇನಮ್ಮ. ಪದ್ಮ ಜೀವನನ ಚೆನ್ನಾಗಿಡ್ಬೇಕು ಅಂತ ನನಗಿದೆಯಮ್ಮ. ಅವಳನ್ ಬಿಟ್ರೆ ನನಗಿನ್ ಯಾರಿದಾರಮ್ಮ? ಅವಳ ಸಂತೋಷನೇ ನನ್ನ ಸಂತೋಷ. ನೀನೊಬ್ನೇ ನಮ್ಮನೇನ ಚೆನ್ನಾಗಿ ನೋಡ್ಕೋತೀಯ ಅಂತ ನನ್ನ ನಂಬಿಕೆ ಕಣೋ. ಅತ್ತೆ, ನೀವೇನ್ ಬೇಜಾರ್ ಮಾಡ್ಕೋಬಿಡಿ ಅತ್ತೆ. ಶ್ರೀರಾಮ್ ನವಮಿ ದಿವಸ ಶ್ರೀರಾಮ ಕಲ್ಯಾಣನ ನಾವೇ ಮಾಡ್ತಾ ಇದೀವಲ್ವಾ? ನಿಮ್ ಮಗನೇ ಪೂಜೆ ಮಾಡಿದ್ರೆ ಎಲ್ರೂ ಶಿಸ್ತಿಂದ ಇರ್ಬೇಕು ಅಂತ ಹೇಳ್ತಾರಲ್ವಾ? ಆ ಶಿಸ್ತು ನಮ್ಮನೇಲಿ ಮಾತ್ರ ಯಾಕಿರೋದಿಲ್ಲ? ನೀವೇನು ಯೋಚನೆ ಮಾಡದೆ ನಿದ್ರೆ ಮಾಡಿ. ಅಮ್ಮ, ಕಟ್ಟುಪಾಡು ಅನ್ನೋದು ಕೈಯಲ್ಲಿರಲ್ಲಮ್ಮ, ಮಾಡೋ ಕೆಲ್ಸದಲ್ಲಿರುತ್ತೆ. ಇಷ್ಟು ಜನ ಹೆಂಗಸರಿದ್ದಾರೆ, ಇಷ್ಟು ಸಿಹಿಯಾಗಿ ಮಾತು ಹೇಳ್ತಾ ಇದ್ದಾರೆ. ಆ ಕಳ್ಶನ ಸ್ವಲ್ಪ ಹುಷಾರಾಗಿಡಬೇಕು ಅಂತ ಗೊತ್ತಿಲ್ವಾ? ಚಾರು ಕಳ್ಶನ ಮುಟ್ತಿದ್ದ ಹಾಗೆ ಅದನ್ನ ಬೀಳಿಸ್ಬಿಟ್ಲು. ಆ ಹುಡುಗಿ ಮಾಡಿದ್ದು ಎಷ್ಟು ತಪ್ಪೋ ಈ ಮನೆಯಲ್ಲಿ ಯಜಮಾನಿಕೆ ಮಾಡ್ತಿರೋರ್ದು ಕೂಡ ಅಷ್ಟೇ ತಪ್ಪಿದೆ. ನೀನ್ ಹೋಗಿ ಮಲ್ಕೊಮ್ಮ, ಎಲ್ಲದಕ್ಕೂ ಆ ಶ್ರೀರಾಮಚಂದ್ರನೇ ಇದ್ದಾನೆ. ಅಣ್ಣ, ಹೇಳು ಶಿವರಾಜು. ನೀವು ಮಾಡಿದ ಕೆಲಸ ನಂಗೆ ಇಷ್ಟ ಆಗಿಲ್ಲ. ಯಾವುದ್ರ ಬಗ್ಗೆ ಹೇಳ್ತಿದೀಯಾ? ಪ್ರೆಸಿಡೆಂಟ್ ಅವ್ರ ಹತ್ರ ಮಾತಾಡಿದ ವಿಷಯದ ಬಗ್ಗೆ. ಏನಾಯ್ತು ಶಿವರಾಜು? ನಾಳೆ ನಡೆಯೋ ಶ್ರೀರಾಮ್ ನವಮಿಗೆ ದೇವಸ್ಥಾನಕ್ಕೆ ರೇಷ್ಮೆ ವಸ್ತ್ರ ಕೊಡ್ಸಲ್ಲ ಅಂತಿದ್ರು. ಅಷ್ಟೇ ಅಲ್ಲ, ಕಲ್ಯಾಣ ಕೂಡ ಮಾಡ್ಸಲ್ಲ ಅಂತಿದ್ರು. ಹಾಗ್ಯಾಕೋ ಹೇಳ್ದೆ ರಾಜು? ಅದ್ರ ಬಗ್ಗೆನೇ ಕೇಳ್ತಿದ್ದೀನಮ್ಮ. ಅಣ್ಣ, ನಾನು ಚಿಕ್ಕವನಿದ್ದಾಗಿ ನಾನು ಅಪ್ಪ ರಾಮಂಗೆ ರೇಷ್ಮೆ ವಸ್ತ್ರ ತಂದು ಹಾಕ್ತಿದ್ರು, ಹಾಲಭಿಷೇಕ ಮಾಡಿ ಕಲ್ಯಾಣ ನಡೆಸ್ತಿದ್ರು. ಇಡೀ ಊರೆಲ್ಲ ನಮ್ಮ ಮನೆಯಿಂದ ಯಾವಾಗ ರೇಷ್ಮೆ ವಸ್ತ್ರ ಬರುತ್ತೋ, ಯಾವಾಗಪ್ಪ ರಾಮನ್ ಕಲ್ಯಾಣ ನಡೆಯುತ್ತೋ ಅಂತ ಹಾಗೆಲ್ಲ ನಡೆದ್ರೆ
ಇಡೀ ಊರಿಗೆ ಒಳ್ಳೇದು ಅಂತ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೀನಿ. ನಿಮ್ ಮದ್ವೆ ಆದ್ಮೇಲೆ ಅತ್ಗೆ ಮತ್ತೆ ನೀವು ಕಲ್ಯಾಣ ಮಾಡ್ಬೇಕಾದ್ರೆ ನಿಮ್ಮನ್ನ ನೋಡ್ಬೇಕು ಅಂತಾನೆ ಬಂದಿರೋ ಜನಗಳೆಲ್ಲ ನಿಮ್ಮಿಬ್ಬರಲ್ಲಿ ಸೀತಾರಾಮನ್ ನೋಡ್ತಿದ್ರು. ಅಂತ ವ್ಯಕ್ತಿ ನೀವು. ಇವತ್ತು ಸೀತಾರಾಮ ಕಲ್ಯಾಣ ಮಾಡೋದಕ್ಕೆ ನಿಮ್ಗೆ ಅರ್ಹತೆ ಇಲ್ಲ ಅಂತ ಯಾಕಣ ಎಲ್ರ ಮುಂದೆ ಹೇಳಿದ್ರಿ? ರಾಜು, ರಾಮನಿಗೆ ರೇಷ್ಮೆ ವಸ್ತ್ರ ಕೊಟ್ಟು ಕಲ್ಯಾಣ ಮಾಡಿಸೋದು ಇದು ನಮ್ಮ ಮನೆತನದಿಂದ ಬಂದಿರೋದು ಕಣೋ. ಅದನ್ಯಾಕ್ ಬೇಡ ಅಂದೆ? ಈಗಿದನ್ ಬೇಡ ಅಂದ್ರೆ ಇಲ್ಲಿವರೆಗೂ ನಡ್ಕೊಂಡ್ ಬಂದಿರೋದು ನಮ್ಮ ಮನೆತನದಿಂದ ದೂರ ಆಗ್ಬಿಡತ್ತೆ, ನಿನ್ನಿಂದಾನೇ ಮುಕ್ತಾಯ ಆಗ್ಬಿಡತ್ತೆ. ಅಮ್ಮ, ಈಗಷ್ಟೇ ಶಿವರಾಜು ಹೇಳ್ದಾಗೆ ನಮ್ಮ ಮನೆಯಿಂದ ರೇಷ್ಮೆ ವಸ್ತ್ರಗಳು ಹೋದಾಗ ಸಂತೋಷ ಪಡ್ತಾರೆ ಅಂತ, ನಿಮ್ಮನ್ನ ನೋಡಿದ್ರೆ ಸೀತಾರಾಮ ಹಾಗೆ ಕಾಣ್ತೀರಾ ಅಂತ ಹೇಳ್ತಾರೆ. ಆ ದೊಡ್ಡತನ ಈಗೆಲ್ಲಿದ್ಯಮ್ಮ? ಆ ಸೀತಾರಾಮ ಈಗ ಎಲ್ಲಿದ್ದಾರೆ? ಹಾಗೆ ತಗೊಂಡು ಹೋಗೋ ಮಟ್ಟದಲ್ಲಿ ನಮ್ಮ ಮನೆ ಈಗ ಎಲ್ಲಿದೆ ಅಮ್ಮ? ಹೀಗಿರೋವಾಗ ಪರಿಸ್ಥಿತಿಗಳು ನಮಗೆ ಯಾಕೆ ಅನುಕೂಲವಾಗಿರುತ್ತೆ ಹೇಳಮ್ಮ? ಇದನ್ನೆಲ್ಲ ನೋಡ್ತಾ ಇದ್ರೆ ನಾನೇ ಸರಿಯಾಗಿಲ್ವೇನೋ ಅಂತ ಅನಿಸ್ತಾ ಇದೆ. ಯಾಕಣ್ಣ ನಿನ್ಮೇಲೆ ನೀನೇ ಆಪಾದನೆ ಹಾಕೋತಿದ್ಯಾ? ಇದಕ್ಕೆಲ್ಲ ಕಾರಣ ಅತ್ತಿಗೆ ಅಲ್ವಾ ಅಣ್ಣ? ಅವಳೇ ಅಲ್ವಾ ಈ ಮನೆಗೆ ಕರ್ಕೊಂಡ್ ಬರ್ಬಾರ್ದಂತ ವ್ಯಕ್ತಿನ ಕರ್ಕೊಂಡ್ ಬಂದಿದ್ದು? ಆಗಿಂದನೇ ಅಲ್ವಾ ಈ ಮನೆ ಆಗಿ ಉಳಿದೇ ಇರೋದು? ನನ್ ಕಣ್ಮುಂದೆ ನನ್ ಮಗನ್ನ ನಿನ್ ಕೈಯಾರೆ ಹೊಡೆದೆ. ಅದಕ್ಕೆ ಕಾರಣ ನನ್ನ ಮಗ ಆ ಪ್ರಭಾಸನ್ನ ಹೊಡೆದ ಅಂತ. ಅವನನ್ನ ಯಾಕೋ ಹೊಡೆದೆ ಅಂದ್ರೆ ಅವನು ಆದಿನ ಮೇಲೆ ದಾಳಿ ಮಾಡ್ದ ಅಂತಂದ. ಅಷ್ಟು ದೊಡ್ಡ ಕಾಲೇಜಲ್ಲಿ ಯಾವ ಹುಡುಗಿ ಮೇಲೂ ಮಾಡದೇ ಇರೋಂತ ದಾಳಿನ ಇವಳ ಮೇಲೆ ಯಾಕೆ ಮಾಡ್ದ? ಅಂದ್ರೆ ಇವಳು ಏನೋ ತಪ್ಪು ಮಾಡಿದಾಳೆ ಅಂತ ಅಲ್ವಾ? ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯಕ್ಕಾಗಲ್ಲ ಅಣ್ಣ, ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಅಂತ ಅನ್ನೋದು. ನನ್ನಣ್ಣ ಯಾವಾಗ ಏನ್ ಹೇಳ್ತಾನೋ ಕೇಳಿಸ್ಕೋಬೇಕು ಅಂತ ಅನ್ಸ್ತಿತ್ತು. ಆದ್ರೆ ಈಗ ಇವತ್ತು ನೀನು ಮಾತಾಡ್ತಾ ಇದ್ರೆ ನಿನ್ನ ಮಾತಲ್ಲಿ ಪ್ರೀತಿ ಹುಡ್ಕುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದಕ್ಕೆಲ್ಲ ಮೂಲ ಕಾರಣ ಜಾನಕಿ ಅತ್ತಿಗೆ ಆದ್ಯನ ಮನೆ ಕರ್ಕೊಂಡ್ ಬಂದಿರೋದ್ರಿಂದಾನೆ. ಪದ್ಮ, ಮಾತ್ಗೂ ಯಾಕೆ ನೀನು ಆದ್ಯನೇ ಬೆಟ್ ಮಾಡಿ ತೋರಿಸ್ತೀಯ? ಅವಳಂಥದ್ದೇನ್ ತಪ್ಪು ಮಾಡಿದ್ಲು ಹೇಳು? ಸರಿ ರೀ, ನಾನಾಗೆ ಕರ್ಕೊಂಡು ಬಂದೆ, ಒಪ್ಕೋತೀನಿ. ನಿಮ್ ಮಾತನ್ನ ಮೀರಿ ಅವಳನ್ನ ಕರ್ಕೊಂಡು ಬಂದು ಈ ಮನೆನೇ ಉಳಿಸಿದ್ದು ನಾನು ಮಾಡಿದ ದೊಡ್ಡ ತಪ್ಪು. ನಾನದನ್ನು ಒಪ್ಕೊಳ್ತೀನಿ. ಆದ್ರೆ ಈ ಮನೇಲಿ ನಡೀತಿರೋ ಪ್ರತಿಯೊಂದು ವಿಷಯಕ್ಕೂ ಅತ್ತೆ ನನಗೆ ಅಮ್ಮ ಇಲ್ಲ,
ನಾನ್ ನಿಮ್ಮನ್ನೇ ಅಮ್ಮ ಅಂದ್ಕೊಂಡಿದ್ದೀನಿ. ನನಗ್ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ನಾನ್ ನಿಮ್ಮ ಹತ್ರನೇ ಹಂಚ್ಕೊಂಡಿದ್ದೀನಿ ಅತ್ತೆ. ನನಗ್ ಕಷ್ಟ ಬಂದ್ರು, ಸುಖ ಪಟ್ರು, ನೋವಾದ್ರೂ ಕೂಡ ನಾನ್ ನಿಮ್ ಜೊತೆನೆ ಹಂಚ್ಕೊಂಡಿದ್ದೀನಿ ಅತ್ತೆ. ಅತ್ತೆ, ಅಮ್ಮನೇ ಮಗುನ ದೂರ ಇಟ್ಬಿಟ್ರೆ ಆ ಮಗು ತನ್ನ ಕಷ್ಟನೆಲ್ಲ ಯಾರ ಹತ್ರ ಹೇಳ್ಕೊಡುತ್ತೆ ಅತ್ತೆ? ನನಗೆ ನೀವೇ ಎಲ್ಲ ಅತ್ತೆ. ನಾನ್ ನಿಮ್ ಹೆಂಡತಿ ಅನ್ನೋ ವಿಷಯ ಪಕ್ಕಕ್ಕಿಟ್ಟು ನೀವು ಹೆಂಡತಿ ಸ್ಥಾನಕ್ಕೆ ಹಾಕಿದ ಗೆರೆ ದಾಟಿ ಜಾನಕಿಯಾಗಿ ಒಂದೇ ಒಂದು ತಪ್ಪು ಮಾಡ್ದೇನೆ ಅದೇನ್ ಗೊತ್ತಾ, ನಾನು ಅಮೇರಿಕಕ್ಕೆ ಹೋಗಿ ನನ್ನ ತಂಗಿನ ನೋಡ್ಕೊಂಡು ಬರೋದನ್ನ ಬಿಟ್ಟು ಅವಳ ಮಗಳನ್ನ ಜೊತೆಲೆ ಕರ್ಕೊಂಡ್ ಬಂದ್ಬಿಟ್ಟೆ. ಅದು ಒಂದೇ ನೋಡಿ, ಅದು ಒಂದೇ. ನಾನು ನಿಮ್ಮ ಮಾತು ಕೇಳದೆ ಮಾಡಿದ ತಪ್ಪು. ನೀವು ಬೇಡ ಅಂದ್ರು ನೀವು ಹಾಕಿದ ಗೆರೆನ ದಾಟಿ ನಾನು ನಡೆದು ಬಿಟ್ಟೆ. ಯಾಕೆ ಗೊತ್ತಾ, ನನ್ನ ತಂಗಿ ಸಂಧ್ಯಾ ಹೋದ್ಮೇಲೆ ಆದ್ಯ ಒಂಟಿ ಆಗ್ಬಿಡ್ತಾಳೆ. ಅಲ್ಲಿ ತುಂಬಾ ಕಷ್ಟಪಡ್ತಾಳೇನೋ, ಅದಾಗಬಾರ್ದು ಅನ್ನೋ ಕಾರಣಕ್ಕೆ ಅವಳನ್ನ ಕಾಪಾಡೋಕ್ಕೋಸ್ಕರ ಹೇಗೆ ನಡ್ಕೊಂಡೇವೆ, ಇನ್ನೇನೂ ಇಲ್ಲ. ನಾನು ಕೆಟ್ಟವಳಲ್ಲ ರೀ. ನಾನು ಈ ಮನೆಯವ್ರನ್ನ ಎದುರು ಹಾಕೊಂಡು ಯಾವತ್ತೂ ನಡೆಯೋಲ್ಲ, ಹಾಗೆ ನಡ್ಕೊಳ್ಳೋದು ಇಲ್ಲ, ಅದು ನನಗೆ ಬರೋದು ಇಲ್ಲ. ಇನ್ನು ನೀವು ಹೇಳಿದ ಮೂರನೇದು ಐಕ್ಯತೆ. ಐಕ್ಯತೆ ಅಂದ್ರೆ ಗಂಡ ಹೆಂಡತಿ ಅವರಿಬ್ರು ಭಾವನೆಗಳಿಗೂ ಇಬ್ರು ಗೌರವ ಕೊಟ್ಟು ನಡ್ಕೊಳ್ಳೋದು. ಹಾಗಿದ್ದಾಗ ನನ್ ಜೊತೆಲಿ ಒಂದು ಮಾತನ್ನೂ ಚರ್ಚೆ ಮಾಡ್ದೆ ಸೀತಾರಾಮ ಕಲ್ಯಾಣನ ಮಾಡಲ್ಲ ಅಂತ ಹೇಗ್ರಿ ಹೇಳಿದ್ರಿ? ಹಾಗ ನೀವು ಹೇಳಿದ ತಪ್ಪಲ್ವಾ? ನಾನು ಹೀಗೆ ಮಾತಾಡ್ತಿರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಸೀತಾರಾಮ ಕಲ್ಯಾಣನ ಮಾಡೋದಿಲ್ಲ ಅಂತ ಎಲ್ಲರ ಮುಂದೆನೂ ಹೇಳಿದ್ರಿ. ಹಾಗ ನೀವು ಹೇಳಿದ ಒಂದೇ ಒಂದು ಮಾತು ನಮ್ಮಿಬ್ರು ಮಧ್ಯೆ ಇರೋ ದೂರನ ಊರವ್ರಿಗೆಲ್ಲ ಗೊತ್ತಾಗೋ ಹಾಗೆ ಮಾಡ್ಬಿಡುತ್ತೇರಿ. ನನ್ನ ಗಂಡನ ಯಾರೇ ಆಗ್ಲಿ ತಪ್ಪಾಗಿ ನೋಡಿದ್ರೆ ನನಗೆ ಚಿಕ್ಕ ಹೃದಯ ತಡ್ಕೊಳಲ್ಲ ರೀ. ಹೆಚ್ಚಾಗಿ ಈ ಜನ್ಮದಲ್ಲಿ ನನಗೆ ಏನೂ ಬೇಡ, ಏನೂ ಬೇಡ.
ಜಾನಕಿ, ನೀನ್ ಹೇಳಿದ್ದೆಲ್ಲ ನಿಜಾನೇ. ಆದ್ರೆ ಆವತ್ತು ಆ ಸೀತಮ್ಮ ತಾಯಿ ಲಕ್ಷ್ಮಣ ರೇಖೆನ ದಾಟಿದ್ದಕ್ಕೆ ಅದು ಲಂಕಾ ದಹನಕ್ಕೆ ದಾರಿ ಮಾಡಿಕೊಡ್ತು. ಇವತ್ತು ಈ ಜಾನಕಿ ಗಂಡನ ಮಾತನ್ನ ದಾಟಿ ಅಮೆರಿಕಾಗೆ ಹೋಗಿ ಮಾಡಿರೋ ಕೆಲ್ಸಕ್ಕೆ ಈ ಮನೆಯಲ್ಲಿ ಕುರುಕ್ಷೇತ್ರ ಶುರುವಾಗಿದೆ. ಇದಕ್ಕೆ ಕಾರಣ ಯಾವತ್ತಿಗೂ ನೀನೇ. ಮಾವ, ನಾಳೆ ಶ್ರೀರಾಮನವಮಿ ಅಲ್ವಾ? ಈ ಹಬ್ಬಕ್ಕೆ ನಾಳೆ ಹೆಸರು ಬೇಳೆ, ಪಾನ್ಕ, ಮಜ್ಗೆ ಜೊತೆಗ್ ಪ್ರಸಾದನೂ ಕೊಡ್ತಾರಲ್ವಾ ಮಾವ? ಎಲ್ಲ ಇರುತ್ತೆ ಕಣೋ. ಆದ್ರೆ ದೊಡ್ಡಪ್ಪ ಮತ್ತೆ ದೊಡ್ಡಮ್ಮ ದೇವಸ್ಥಾನಕ್ಕೆ ರೇಷ್ಮೆ ವಸ್ತ್ರ ಕೊಡ್ತಿಲ್ವಲ್ಲ, ಪ್ರಸಾದ ಕೊಡ್ತಾರ ಇಲ್ವಾ? ದೇವಸ್ಥಾನದಲ್ಲಿ ಪ್ರಸಾದ ಎಷ್ಟು ಬೇಕಾದ್ರೂ ಕೊಡ್ತಾರೆ. ವಿಷಯ ಅದಲ್ಲ ಕಣೋ. ಅತ್ತೆ ಮಾವನ ದೇವಸ್ಥಾನಕ್ಕೆ ಹೇಗ್ ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಮಾವ ಅತ್ತೆಗೆ ಹಾಗಂದಿರೋದಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಈಗ ಏನ್ ಮಾಡೋದ್ ಮಾವ? ಆ ಶ್ರೀರಾಮಚಂದ್ರನೇ ದಾರಿ ತೋರಿಸ್ಬೇಕು. ದಾರಿ ತೋರಿಸಿದ್ದಾರೆ. ಏನ್ ಹೇಳ್ತಿದ್ಯಾ ಆದ್ಯ? ಹೌದು, ನನ್ನ ಹತ್ರ ಒಂದು ಐಡಿಯಾ ಇದೆ. ಏನಕ್ಕ ಅದು? ಆ ಐಡಿಯಾ ಏನು ಅಂತ ಹೇಳು ಆದ್ಯ. ಅದೇನು ಅಂದ್ರೆ, ನಾನ್ ಮಾಡಲ್ಲ. ಅಪ್ಪಂಗೆ ಏನಾದ್ರೂ ಗೊತ್ತಾದ್ರೆ ನಮ್ ಕತೆ ಅಷ್ಟೇ. ನಾನ್ ಮಾಡಲ್ಲ ಆದ್ಯ. ಹಾಗಾದ್ರೆ ಆ ಕೆಲಸ ನೀನೇ ಮಾಡು ಆದ್ಯ. ನಾನ್ ಹೇಗ್ ಮಾಡೋದು? ನಾನ್ ಮಾಡಲ್ಲ. ಆದ್ಯ, ಪ್ಲಾನ್ ಮಾಡಿರೋ ನೀನೇ ಮಾಡ್ಲಿಲ್ಲ ಅಂದ್ರೆ ಹೇಗೆ? ಇದಕ್ಕೆ ನೀನೇ ಕರೆಕ್ಟು. ಒಪ್ಕೋ ಆದ್ಯ, ಪ್ಲೀಸ್. ಆದ್ಯ, ನೀನೇ ಮಾಡು. ಹೌದಕ್ಕ, ಅದು ನೀನ್ ಮಾಡಿದ್ರೇನೆ ಕರೆಕ್ಟು. ಒಪ್ಕೋ ಅಕ್ಕ, ಪ್ಲೀಸ್ ಅಕ್ಕ. ಸರಿ, ಒಪ್ಕೋತೀನಿ. ಸೂಪರ್ ಅಕ್ಕ. ಮಾವ, ಅಜ್ಜಿ ಮಲ್ಕೊಂಡಿದ್ದಾರೆ ಮಾವ. ನನಗೂ ಕಾಣಿಸ್ತಿದೆ ಕಣೋ. ಸದ್ದು ಮಾಡದೆ ಒಳಗೆ ಹೋಗೋಣ.
ರಾಮ, ಸೀತೆ, ಆಂಜನೇಯ, ರಾಮ, ಸೀತೆ, ಆಂಜನೇಯ, ನನ್ನ ತಂದೆ ನಮ್ಮನೆಗೆ ಬಂದಿದ್ದೀರಾ? ನಿನ್ನ ಮನೆಗಲ್ಲ ಸುಂದರಿ, ನಿನ್ನ ಕನ್ಸಿಗೆ ಬಂದಿದ್ದೀವಿ. ಕನಸಲ್ ಬಂದಿದ್ದೀರಾ? ಕನಸಲ್ ಬರೋದು ಅಂದ್ರೆ ಏನು ಸ್ವಾಮಿ? ನನ್ ಕಣ್ಬಿಟ್ಟೆ ನೋಡ್ತಾ ಇದ್ದೀನಲ್ವಾ? ನೀವು ನನ್ ಕಣ್ಣೆದುರಿಗೆ ಕಾಣಿಸ್ತಿದ್ದೀರಾ ಅಲ್ವಾ? ಯಾಕೆ ಸ್ವಾಮಿ ಹಾಗೆ ಹೇಳ್ತಿದ್ದೀರಾ? ಇದೆಲ್ಲ ನಿಜ ಅಲ್ಲ ಸುಂದರಿ, ಎಲ್ಲವೂ ನಿನ್ನ ಭ್ರಮೆ. ಭ್ರಮೇನಾ? ನಮ್ಮನೆ ಸಮಸ್ಯೆನ ರಾಮನಿಗೆ ಹೇಳಿ ಕರ್ಕೊಂಡ್ ಬಂದಿದ್ಯಾ ತಾಯಿ? ಹೌದು, ನೀನು ಸಮಸ್ಯೆಯಲ್ಲಿದೆಯಾ ಅಂತ ಗೊತ್ತಾಗಿ ನಿನ್ನ ಸಮಸ್ಯೆನ ಪರಿಹಾರ ಮಾಡೋಣ ಅಂತ ಕರ್ಕೊಂಡ್ ಬಂದೆ. ಅಮ್ಮ, ಗೊತ್ತಾಯ್ತಾ ಅಮ್ಮ? ನನ್ ಮನ್ಸಲ್ಲಿರೋ ಮಾತು ನಿಂಗ್ ಗೊತ್ತಾಯ್ತಾ ತಾಯಿ? ಈ ರಾಮನವಮಿಗೆ ನಮ್ಮಿಬ್ಬರ ಕಲ್ಯಾಣೋತ್ಸವ ನಡೆಯಲಿ. ಹೌದಾ? ನೀವು ಮಾತು ಕೊಟ್ಟಿದ್ದೀರಲ್ವಾ? ಇವಾಗ ಏನಾದ್ರೂ ಒಂದ್ ಮಾಡಿ ರಾಜಾರಾಮ್ನ ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ತೀನಿ ಸ್ವಾಮಿ. ಎಲ್ಲ ನಿಮ್ ದಯೆ. ಒಳ್ಳೇದು. ಹಾಗಾದ್ರೆ ನಾವೀಗ ಹೊರಡ್ತೀವಿ, ನಮ್ಮನ್ನ ಕಳಿಸ್ಕೊಡಿ. ಒಳ್ಳೇದು ತಾಯಿ. ಈಗ ನೀನು ಕಣ್ಮುಚ್ಕೊಂಡು ರಾಮ ರಾಮ ಅಂತ ಜಪ ಮಾಡು, ನಾವು ಹೋಗ್ಬೇಕಲ್ವಾ? ಹೌದು, ಬಾಗ್ಲು ತೆಗ್ದೇ ಇದೆಯಲ್ಲ ಸ್ವಾಮಿ. ನಾನ್ ಹೇಳಿದ್ನಲ್ಲ ನಿಜವಾಗ್ಲೂ ನಡೆಯುತ್ತೆ ಅಂತ. ಮೊದ್ಲು ನೀನು ಕಣ್ಮುಚ್ಕೊಂಡು ರಾಮ ರಾಮ ಅಂತ ಜಪ ಮಾಡು, ನಾವೆಲ್ಲ ಹೋಗ್ಬೇಕು. ಸರಿ ಸ್ವಾಮಿ. ರಾಮ 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 ರಾಮ. ಅಯ್ಯೋ, ಹೋಗ್ಬಿಟ್ರ ಸ್ವಾಮಿ? ಯಾವುದು ಕೂಡ ಸರಿಯಾಗಿ ಆಗಲ್ಲ ಅಂತ ಎಚ್ಚರಿಕೆ ಕೊಟ್ರು ಕಣೋ. ಅಯ್ಯೋ, ಹಾಗೆ ಹೇಳಿದ್ರ? ಹಾಗಿದ್ರೆ ತಕ್ಷಣ ದೊಡ್ಡಪ್ಪನ್ ಹೇಳಿ ಕಲ್ಯಾಣೋತ್ಸವ ಮಾಡ್ಸಿ, ಇಲ್ಲ ಅಂದ್ರೆ ಮಾವನ್ ಜೊತೆ ನನ್ ಮದ್ವೆ ನಿಂತು ಹೋಗುತ್ತೆ. ಅಷ್ಟ್ ಮಾತ್ರ ಅಲ್ಲ, ಈ ಕಲ್ಯಾಣೋತ್ಸವ ನಡೀದೆ ಹೋದ್ರೆ ಇಡೀ ಊರ್ನೇ ಲಂಕಾ ದಹನ ಮಾಡ್ದಾಗ ಮಾಡ್ಬಿಡ್ತೀನಿ ಅಂತ ಆ ಆಂಜನೇಯ ಸ್ವಾಮಿ ಹೇಳ್ದ. ಹಾ, ಹೌದು ಹೌದು. ಲೇ ಬಿಟ್ಟು, ಆಂಜನೇಯ ಸ್ವಾಮಿ ಅಜ್ಜಿ ಹತ್ರ ಹೇಳಿರೋ ಮಾತುಗಳು ನಿನಗೆ ಹೆಂಗ್ ಹೋಗುತ್ತೋ? ಅದು ಅಪ್ಪ ಅದು ಏನಂದ್ರೆ, ಅಲ್ಲ ನಿನ್ಗೆ ಹೇಗ್ ಗೊತ್ತೋ? ಅದನ್ನ ಹೇಳು. ಅದು ಅಮ್ಮ ಅದು ಅತ್ತೆ, ನನ್ಗೆ ಯಾಕೋ ಅನುಮಾನ ಬರ್ತಿದೆ. ಎಲ್ಲ ರಾಮಮಯ, ಈ ಜಗವೆಲ್ಲ ರಾಮಮಯ, ಎಲ್ಲ ರಾಮಮಯ. ಓ ರಾಮ ನಿನ್ನ ನಾಮ ಎಂತ ಶಕ್ತಿಮಯ, ಎಂತ ಶಕ್ತಿ ಎಂತ ಶಕ್ತಿ ಎಂತ ಶಕ್ತಿ ರಾಮ. ಓ ರಾಮ ರಾಮ. ಅನುಮಾನಿಸ್ಬೇಕಾಗಿರೋ ಅಗತ್ಯ ಇಲ್ಲ ತಾಯಿ. ನನಗೆ ಕನ್ಸಲ್ಲಿ ಕಾಣಿಸ್ಕೊಂಡು ಹೇಳಿರೋ ರಾಮನ ಮಾತನ್ನ ಈಗಷ್ಟೇ ಬಿಟ್ಟುಗ್ ಹೇಳ್ದೆ, ಬಿಟ್ಟು ಆ ಮಾತನ್ನ ನಿಮ್ಗೆ ಹೇಳ್ದ. ಹೌದು, ಮಾವನೇ ನನ್ಗೆ ಹೇಳಿದ್ದು. ಎಲ್ಲ ರಾಮಮಯ, ಈ ಜಗವೆಲ್ಲ ರಾಮಮಯ.
ಎಲ್ಲ ರಾಮಮಯ, ಈ ಜಗವೆಲ್ಲ ರಾಮಮಯ. ಹಾಗ ಅನುಮಾನದಿಂದ ನೋಡ್ಬೇಡಿ ಅತ್ಯಮ್ಮವ್ರೆ. ರಾತ್ರಿ ನಿಮಗ್ ಕಾಣಿಸಿದ ಶ್ರೀರಾಮಚಂದ್ರ ಅವರು, ಸೀತಾಮಾತೆಯವರು ಮತ್ತೆ ಚಿಕ್ಕ ಆಂಜನೇಯವರು ನನ್ ಕನ್ಸಲ್ಲಿ ಕೂಡ ಬಂದಿದ್ರು. ಏನ್ ಶಿವರಾಜು ಇದೆಲ್ಲ ಬೇಡ ಅಂತ ಹೇಳಿದ್ದೆ ತಾನೆ? ಮನೆಯವ್ರ ಮುಂದೆ ಹೇಗೂ ಗೌರವ ತಗ್ಗೋಗಿದೆ. ಅಮ್ಮ ನೀನು ಕೂಡನ ಹಾಗೆ ಹೇಳ್ಬೇಡ್ವೋ ರಾಜು. ನೀನಂದ್ರೆ ನಂಗ್ ಪಂಚ ಪ್ರಾಣ ಕಣೋ. ರಾತ್ರಿ ರಾಮ ಸೀತೆ ಆಂಜನೇಯ ಕನ್ಸಲ್ ಬಂದಿದ್ರು. ಈ ಕಲ್ಯಾಣೋತ್ಸವ ನಮ್ಮನೆಯಿಂದಾನೇ ಆಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಇದೆಲ್ಲ. ಕ್ಷಮಿಸಿ ಭಾವನವ್ರೆ, ನನ್ ಕನ್ಸಲ್ಲೂ ಕಾಣಿಸಿ ಹಾಗೇನೆ ಹೇಳಿದ್ರು. ದಯವಿಟ್ಟು ಬೇಡ ಅನ್ಬಿಡಿ ಭಾವನವ್ರೆ. ಎಲ್ಲ ರಾಮಮಯ, ನಮ್ಮೆಲ್ರಲ್ಲೂ ರಾಮ ಇದ್ದಾನೆ ಭಾವನವ್ರೆ. ಅಣ್ಣ, ಅಮ್ಮನ್ ಕನ್ಸಲ್ ಬಂದಿದ್ದ ಶ್ರೀರಾಮಚಂದ್ರ ನೀವು ಕಲ್ಯಾಣೋತ್ಸವ ಮಾಡ್ಲಿಲ್ಲ ಅಂತಂದ್ರೆ ಊರಲ್ಲಿ ಮದ್ವೆಗಳು ನಡೆಯಲ್ಲ ಅಂತ ಹೇಳಿದ್ನಂತೆ. ಹಾಗೇನಾದ್ರೂ ಆದ್ರೆ ಸೀನು ಚಾರು ಮದ್ವೆ ನಿಂತು ಹೋಗುತ್ತೇನೋ ಅಂತ ಭಯ ಆಗ್ತಿದೆ. ದೇವಸ್ಥಾನಕ್ಕೆ ಹೋದ್ರೆ ಆ ರಾಮನೇ ನಿನ್ ಮನ್ಸನ್ನ ಬದಲಾಯಿಸ್ತಾರೆ. ನನ್ ಮಾತನ್ ಕೇಳು. ಸರಿ, ನಿಮ್ಮಿಷ್ಟ. ಏನ್ರಿ, ರಾಜಾರಾಮ್ ಅವ್ರು ಇನ್ನೂ ಬರ್ಲೇ ಇಲ್ಲ? ಅವಸರ ಯಾಕೆ? ಅವ್ರಿಗೆ ಊರಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಮುಗಿಸ್ಕೊಂಡ್ ಬರ್ತಾರೆ. ವೆಯ್ಟ್ ಮಾಡೋಣ. ನಮಸ್ಕಾರ ಬೀಗ. ನಮಸ್ಕಾರ. ಬನ್ನಿ ಬೇಗ ಎಲ್ರು. ಯಾಕೆ ಇಲ್ಲೇ ನಿಂತಿದ್ದೀರಾ? ಒಳಗಡೆ ಹೋಗ್ಬೋದಲ್ವಾ? ನೀವು ಬಂದ್ಬಿಡ್ಲಿ ಅಂದ್ಬಿಟ್ಟು ಕಾಯ್ತಾ ಇದ್ವಿ ಬೀಗ್ರೆ. ನಿಮ್ಗಿರೋ ಗೌರವಕ್ಕೆ ನಿಮ್ ಜೊತೆ ನಾವು ಹೋದ್ರೆ ಆ ಗೌರವ ನಮಗೂ ಸಿಗುತ್ತೆ ಅಂತ. ಆ ಗೌರವನೇ ನಿಮ್ ಮಗಳು ನಮ್ಮನೆಗೆ ಸೊಸೆಯಾಗಿ ಬರೋದಿಕ್ಕೆ ಕಾರಣ ಆಗಿರೋದು ಬೀಗ್ರೆ. ನಿಮ್ ಜೊತೆಗೆ ಹೋಗೋಣ ಅಂತ ನಿಂತಿದ್ವಿ. ಸರಿ, ನಡೀರಿ. ಆಗ್ಲಿ ಬೀಗ್ರೆ. ನಾನು ಹೇಳ, ಸಂಸಾರ, ಮಕ್ಕಳು ಅಷ್ಟೇ ಅಲ್ವಾ? ಹೌದು. ನೋಡ್ ರಾಜಲಕ್ಷ್ಮಿ, ಎಷ್ಟೇ ಓದಿದ್ರು ಯಾವುದೇ ಕೆಲಸ ಮಾಡಿದ್ರು ಹೆಣ್ಣಿನ ಜೀವನ ಕೊನೆಗೆ
ಗಂಡ ಮಕ್ಕಳು ಅವ್ರ ಭವಿಷ್ಯನೇ ಅಷ್ಟೇ ಅಲ್ವಾ? ಆದ್ರೂ ಬರೀ ಇಷ್ಟಕ್ಕೆ ಇಷ್ಟು ಕಷ್ಟಪಟ್ಟು ಓದೋದು ಕೆಲಸ ಮಾಡೋದು ಯಾಕೆ ಹೇಳು? ಆರಾಮಾಗಿ ಮನೇಲಿ ಗಂಡ ಮಕ್ಕಳ ಜೊತೆ ಹಾಯಾಗಿ ಜೀವನ ಸಾಗಿಸ್ಬೋದು ಅಲ್ವಾ? ಸಂಪಾದಿಸೋಕೆ ನಾನಿದ್ದೀನಿ, ನೀನು ನಾನ್ ಸಂತೋಷವಾಗಿರೋ ಹಾಗೆ ನೋಡ್ಕೊಂಡ್ರೆ ಸಾಕು. ಆಮೇಲೆ ನಿನ್ ಜೀವನ ಕೂಡ ಸಂತೋಷವಾಗೇ ಇರುತ್ತೆ. ಇಲ್ಲಿ ಆ ದೇವ್ರೆ ನಿನ್ನ ತಡಿತಾನೆ. ಇಲ್ಲ ಅಂದ್ರೆ ನನ್ ಕೋರಿಕೆ ಏನಾದ್ರೂ ಬಲವಾಗಿದ್ರೆ ನನ್ ಜೊತೆಗೆ ನಿನ್ನ 7 ಹೆಜ್ಜೆ ನಡೆಸ್ತಾನೆ. ಭಕ್ತರಿಗೆಲ್ಲ ಹೇಳ್ತಿರೋದೇನಂದ್ರೆ ಮಡಿಕೆ ಸ್ಪರ್ಧೆ ನಡೀತಿದೆ, ಭಕ್ತರೆಲ್ಲರೂ ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಿದೀವಿ. ಶಿವರಾಜು, ಮಡಿಕೆ ಕಟ್ತಿದಾರಲ್ವಾ, ಅಷ್ಟಕ್ಕೂ ನನ್ನಂತೂ ನಿಂಗೊಂದ್ ಚಾನ್ಸ್ ಕೊಟ್ರೆ ಆ ಮಡಿಕೆನ ಚೂರ್ ಚೂರ್ ಮಾಡ್ಬಿಡ್ತೀನಿ. ಭಾವನವ್ರೆ, ನೀವ್ ಆ ತರ ಆಸೆ ಎಲ್ಲ ಇಟ್ಕೋಬೇಡಿ. ಇದು ಬರೀ ಹೆಂಗಸರಿಗಂತಾನೆ ಮಾಡಿರೋ ಆಟ. ಹೌದು, ಅದ್ಕೆ ಮಡಿಕೆಲಿ ಎಲ್ಲ ಹೆಂಗಸರು ಬಂಗಾರ ಹಾಕ್ತಾರಲ್ವಾ? ಹೌದು ಪಾರ್ವತಿ, ಯಾರ್ ಮಡ್ಕೆ ನೋಡಿತಾರೋ ಆ ಬಂಗಾರ ಎಲ್ಲ ಅವ್ರಿಗೇನೆ. ಆದ್ರೆ ಯಾರ್ ಬಂಗಾರ ಹಾಕಿರ್ತಾರೋ ಅವ್ರು ಮಾತ್ರ ಮಡ್ಕೆ ಹೊಡಿಯಕ್ಕಾಗೋದು. ಹೌದಾ? ಹಾಗಾದ್ರೆ ನಮ್ ಬಂಗಾರ ಕೂಡ ಹಾಕೋಣ. ನೀನ್ ಹೊಡೆದ್ರು ನಾನ್ ಹೊಡೆದ್ರು ನಿನ್ ಬಂಗಾರ ನನ್ ಬಂಗಾರ ಜೊತೆಗೆ ಉಳ್ದವ್ರ ಬಂಗಾರ ಎಲ್ಲ ನಮ್ಗೆ ಬರುತ್ತೆ ಅಲ್ವಾ? ಆ ಬಂಗಾರನ ನೀನ್ ಅರ್ಧ ನಾನ್ ಅರ್ಧ ಹಂಚ್ಕೊಳ್ಳೋಣ. ನಾವಿಬ್ರು ಹೊಡಿಲಿಲ್ಲ ಅಂದ್ರೆ ಅದು ಅಕ್ಕಂದ್ರ ತಂಗಿಯಂದ್ರ ಯಾರೆಲ್ಲ ಮಡಿಕೆ ಹೊಡಿಬೇಕು ಅಂತಿದ್ದೀರೋ ಅವರೆಲ್ಲ ಬಂಗಾರನ ಹಾಕಿ ಹಾಕಿ. ಅದ್ಕೆ ನಾವ್ ಹೊಡಿಲಿಲ್ಲ ಅಂದ್ರೆ ಇನ್ಯಾರು ಹೊಡಿತಾರೆ? ಹಾಕಿ ಹಾಕಿ, ಏನಾಗಲ್ಲ, ಹಾಕಿ. ಏ ಪಾರ್ವತಿ, ಹಾ ನೀನು ಬಂಗಾರ ಹಾಕ್ತಿದ್ಯಾ? ಹಾ, ನಿನ್ ಕೈಲಿ ಮಡಿಕೆ ಹೊಡಿಯಕ್ಕಾಗತ್ತಾ? ಹೊಡೆದ್ರೆ ಬಂಗಾರ ಪೂರ್ತಿ ನಮ್ಗೆ ಬರುತ್ತಲ್ಲೋ. ಹೊಡಿಬೇಕಾದ್ರೆ ಜಾರ್ ಬಿದ್ರೆ ಸೊಂಟ ಮುರಿದೋಗತ್ತೆ ಕಣೆ. ಅವಾಗ ನೀನ್ ಎತ್ಕೊಂಡೋಗಿ ಆಸ್ಪತ್ರೆ ಸೇರಿಸ್ಬೇಕು. ಅದೇ ನನಗ್ ಕೊಟ್ರು ಅನ್ಕೋ, ಸಂತೋಷವಾಗಿ ನಾನು ಹಬ್ಬ ಮಾಡ್ಕೊಂಡ್ಬಿಡ್ತೀನಿ. ಹಾಗೆಲ್ಲ ಏನೂ ಆಗಲ್ಲ, ನೀವು ಸುಮ್ಮನೆ. ಒಂದ್ ವೇಳೆ ಆದ್ರೆ ಏನ್ ಮಾಡ್ತೀಯ ಹೇಳು? ಅಂದ್ರೆ ನಮ್ ಬಂಗಾರ ಹೋದಾಗೇನಾ? ಅದೇ ಅಲ್ವಾ ನಾನು ಹೇಳ್ತಿರೋದು. ಆ ಬಂಗಾರ ಯಾರಿಗೂ ಹೋಗೋ ಬದಲು ನನ್ನ ಹೊಟ್ಟೆಗೆ ಹೋದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾವಾಗ್ಲೂ ಕುಡಿಯೋ ಚಿಂತೆನೆ. ಅಯ್ಯೋ ಹಾಗಲ್ವೇ ಪದ್ಮ, ಒಂದ್ಸಲ ನಾನು ಮಾತು ಕೇಳೆ ಪ್ಲೀಸ್ ಕಣೆ. ಅಮ್ಮ ತಂಗಿಯಮ್ಮ ನೀನಾದ್ರು ಕೇಳೋ, ಹೇಳೋ ಶಿವರಾಜು. ಗೋವಿಂದ ಗೋವಿಂದ. ಅಯ್ಯೋ ಹಾಕೆ ಬಿಟ್ರು. ಎಲ್ಲ ಬಂಗಾರ ನಮ್ಗೆ ಸಿಗ್ಬೇಕು. ಅಷ್ಟೇ ಅಂತೀಯಾ? ಗೋವಿಂದ ಗೋವಿಂದ. ಪಾರ್ವತಿ, ನಿಜವಾಗ್ಲೂ ನಮ್ಗೆ ಹೊಡಿಯಕ್ ಆಗತ್ತೆ ಅಂತ್ಯಾ? ಹಾಕಿದ್ಮೇಲೆ ಡೌಟ್ ಯಾಕೆ ಶಿವರಾಜು? ಅದಿಲ್ಲಮ್ಮ, ಇದೆಲ್ಲ ಬೇಕಿತ್ತಾ? ಅಂದ್ರೆ ನಮ್ ಬಂಗಾರ ಹೋದಾಗೇನಾ? ಅದನ್ನೇ ಅಲ್ವಾ ಹೇಳಿದ್ದು, ನಾನು ಕನ್ನಡದಲ್ಲೇ ಹೇಳ್ದೆ. ನೀವು ನಿಲ್ಲಿಸ್ತೀರಾ? ಮೊದ್ಲೇ ಮಡಿಕೆ ಹೇಗ್ ಹೊಡಿಯೋದು ಅಂತ ನಾವ್ ಯೋಚಿಸ್ತಿದ್ರೆ ನೀವೊಬ್ರು. ಏನಾಯ್ತು ಅತ್ತೆ? ಏನು ಅಂತ ಹೇಳಿ ಚಾರು, ಆ ಮಡಿಕೆ ಹೊಡೆದವ್ರಿಗೆ ಅದ್ರಲ್ಲಿರೋ ಬಂಗಾರ ಎಲ್ಲ ಕೊಡ್ತಾರೆ ಅಂತ ನಾನು ನಿನ್ ಚಿಕ್ಕಮ್ಮ ಎಲ್ಲ ಬಂಗಾರ ಅದ್ರಲ್ಲಿ ಹಾಕಿದೀವಿ. ಪ್ರತಿ ವರ್ಷ ರಾಜಲಕ್ಷ್ಮಿನೇ ಮಡಿಕೆ ಹೊಡಿತಿದ್ಲು. ಈ ಸಲ ಹೊಡಿತಾಳೆ ಅಂತ ಬಂಗಾರ ಹಾಕಿದ್ರೆ ಪ್ರಮೀಳ ಅವರು ಬೇಡ ಅನ್ಬಿಟ್ರು. ಅದ್ರಲ್ಲೇನಿದೆ, ಈ ಸಲ ಮಡಿಕೆ ನಾನ್ ಹೊಡಿತೀನಿ, ನಿಮ್ ಬಂಗಾರನ ನಾನ್ ತರ್ತೀನಿ. ಅಬ್ಬೋ ಚಾರು, ನೀನು ಮಡಿಕೆ ಹೊಡಿತ್ಯಾ? ಅತ್ತೆ, ದುಬೈಯಲ್ಲಿ ಟೆನ್ನಿಸ್ ಆಡಿರೋ ಕೈ ಇದು. ಈ ಮಡಿಕೆ ಹೊಡಿಯೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಈಸಿಯಾಗಿ ಬಡ್ದು ಹಾಕ್ತೀನಿ. ಚಾರು ಹೊಡಿತಾಳೆ. ಚಾರು ಮೇಲೆ ನನಗೆ ನಂಬಿಕೆ ಇದೆ. ನಿಂತ್ಕೊಳಮ್ಮ, ಇದ್ರಲ್ಲಿ ಬಂಗಾರ ಹಾಕಿದ್ಮೇಲೆ ಮಡಿಕೆ ಹೊಡಿಬೇಕು. ನಮ್ಮ ಅತ್ತೆ ಚಿಕ್ಕಮ್ಮ ಹಾಕಿದಾರಲ್ಲ.
ಯಾರು ಮೊಳಕೆ ಹೊಡಿತಾರೋ ಅವರು ಬಂಗಾರನ ಹಾಕ್ಲೇಬೇಕು. ಅಮ್ಮ ಚಾರು, ಏನಮ್ಮ ಇದು? ನಿಮ್ ಅತ್ತೆ ಬಂಗಾರನೇ ಹೋಗತ್ತಲ್ವಂತ ಅನ್ಕೊಂಡ್ರೆ ನಿಮ್ ಅತ್ತೆ ಹಿಂದೆ ಪೆದ್ದಿ ಹಾಗೆ ನೀನು ಹೋಗ್ತಾ ಇದೆಯಲ್ಲೇ. ಮಾವಯ್ಯ, ನಾನೇನ್ ಪೆದ್ದಿ ಅಲ್ಲ, ಈ ಮಡ್ಕೆನ್ ಒಡ್ದ್ ಹಾಕೋ ಹೀರೋಯಿನ್ನು. ಅಪ್ಪೋ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೌದು ರಾಜಲಕ್ಷ್ಮಿ, ಪ್ರತಿ ವರ್ಷ ನೀನೇ ಮಡ್ಕೆ ಹೊಡೆಯೋದಲ್ವಾ? ಅದೇ ನಂಬಿಕೆಯಿಂದಾನೇ ನಾವು ಬಂಗಾರ ಅದ್ರಲ್ಲಿ ಹಾಕಿದೀವಿ. ಆದ್ರೆ ನಿಮ್ಮತ್ತೆ ಹೀಗ್ ಬೇಡ ಅಂತಾರೆ ಅಂತ ನಮ್ಗೇನ್ ಗೊತ್ತು? ಅಷ್ಟೊಂದ್ ಚಿನ್ನ ಹಾಕಿದ್ರಾ? ಹೌದು ರಾಜಲಕ್ಷ್ಮಿ, ನೀನೇ ಹೇಗಾದ್ರೂ ಆ ಮಡ್ಕೆನ ಹೊಡೆದು ನಮ್ ಬಂಗಾರ ನಮಗ್ ಬರೋ ಹಾಗೆ ಮಾಡೆ. ಅತ್ತೆ ಮಾವ ಇಬ್ರು ನಾನು ಒಡೆಯೋದ್ ಬೇಡ ಅಂತ ಹೇಳಿದ್ರಲ್ಲ, ನನ್ನಿಂದ ಆಗಲ್ಲ ಅತ್ತೆ. ಆಹಾ, ನಮ್ ಬಂಗಾರದ ವಿಷಯ ಪಕ್ಕಕ್ಕಿಟ್ರು ಅತ್ತಿಗೆ ಗೆಜ್ಜೆ ಕೂಡ ಅದ್ರಲ್ಲಿದೆ ಗೊತ್ತಾ? ಅಮ್ಮನ್ ಗೆಜ್ಜೆನೂ ಅದ್ರಲ್ಲಿ ಹಾಕಿದೀರಾ? ಹೌದು ರಾಜಲಕ್ಷ್ಮಿ, ಹೋದ ವರ್ಷ ಅತ್ತಿಗೆ ಹುಟ್ಟಿದಬ್ಬಕ್ಕೆ ಅಣ್ಣ ಕೊಟ್ಟಿದ್ನಲ್ಲ, ಈಗ ಅದು ಹೋಯ್ತು ಅಂತ ಅಣ್ಣಂಗ್ ಗೊತ್ತಾದ್ರೆ ಅಷ್ಟೇ. ಈಗಾಗ್ಲೇ ಅಣ್ಣ ಅತ್ತಿಗೆ ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ. ಇನ್ನ ಗೆಜ್ಜೆನೂ ಹೋಯ್ತು ಅಂತ ಗೊತ್ತಾದ್ರೆ ಅತ್ತಿಗೆ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿದ್ರೇನೆ ಭಯ ಆಗ್ತಾ ಇದೆ ಕಣೆ. ಮತ್ತೆ ಇವಾಗ ಏನ್ ಮಾಡೋದು ಅತ್ತೆ? ಏನೂ ಇಲ್ಲ ರಾಜಲಕ್ಷ್ಮಿ, ನೀನ್ ಮಡಿಕೆ ಹೊಡೆದ್ರೆ ನಮ್ ಬಂಗಾರ ನಮಗ್ ಬರುತ್ತೆ. ನಿಮ್ಮ ಅಮ್ಮನ್ ಸರ ನಿಮ್ಮ ಅಮ್ಮನಿಗೆ ಕೊಡ್ಬಹುದು. ಹಾ ರಾಜಿ, ಇನ್ನೇನು ಯೋಚನೆ ಮಾಡ್ಬೇಡ, ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ. ಬಾ ಅಮ್ಮ, ಬಾ ರಾಜಲಕ್ಷ್ಮಿ, ಬಾ. ಅಯ್ಯೋ, ಯಾಕೆಂದ್ರೆ ಅವರು ನಿಮ್ಮ ಹಾಗೆ ಇರ್ತಾರೆ ಅಂತ, ನಿಮ್ಮ ಮಾತನ್ನ ದಾಟದೇ ಇರ್ತಾರೆ ಅಂತ. ಆದ್ರೆ ನಿಮ್ಮಗಳೇ ನಿಮ್ಮ ಮಾತನ್ನ ದಾಟ ಹೋಗಿದ್ದಾಳೆ ಅಂದ್ರೆ ನಿಮ್ಮ ಮನೆ ಮರ್ಯಾದೆ ಗೌರವನ ದಾಟ ಹೋದಾಗೆ, ನಿಮ್ಮನ್ನೇ ದಾಟ ಹೋದ. ಮದ್ವೆ ಆಗೋಕ್ ಮುಂಚೆ ನಮ್ ಮಾತೆ ಕೇಳ್ತಾ ಇಲ್ಲ, ಮದ್ವೆ ಆದ್ಮೇಲೆ ನಮ್ ಮಾತಕ್ ಬೆಲೆ ಕೊಡ್ತಾಳ? ನಾವು ನಿಮ್ ಮಗಳನ್ನ ನಮ್ ಮನೆ ಸೊಸೆ ಮಾಡ್ಕೋಬೇಕು ಅನ್ಕೊಂಡಿದ್ದು ನಿಮ್ಮನ್ನ ನೋಡಿ, ನಿಮ್ ಸಂಸ್ಕಾರನ ನೋಡಿ. ಆದ್ರೆ ನಿಮ್ ಮಗಳು ಸಂಸ್ಕಾರ ಇಲ್ದೇನೆ ಹುಡುಗರ್ ತರ ಮಡ್ಕೆ ಹೊಡೆಯಕ್ ಹೋಗಿದ್ದಾಳೆ. ನಾಳೆ ನಾವ್ ದಾರಿಲ್ ಹೋಗ್ಬೇಕಾದ್ರೆ ನಿಮಗ್ ಸೊಸೆ ಆಗ್ಬೇಕಾಗಿರೋಳು ಹುಡುಗನ್ ತರ ಮಡ್ಕೆ ಹೊಡೆದಿದ್ದಾಳೆ ಅಂತ ಕೇಳಿದ್ರೆ ನಾವ್ ಅವ್ರಿಗೆ ಏನಂತ ಉತ್ತರ ಕೊಡಕ್ಕಾಗುತ್ತೆ? ನೋಡಿ, ಹುಡುಗನ ಹಾಗಲ್ಲ, ಹೆಣ್ಣು ಹುಲಿ ಹಾಗೆ ಹೊಡೆದ್ಲು ಅಂತ ಹೇಳಿ. ಒಂದು ಹೆಣ್ಣು ಹೊಡೆದ್ಲು ಅಂತ ಹೇಳಿ ಅವರು ನಾಚಿಕೆಯಿಂದ ತಲೆ ತಗ್ಗಿಸ್ಕೋತಾರೆ. ಇದು ಅಮೆರಿಕ ಅಲ್ಲ ಅಮ್ಮ.
ಹುಡುಗಿರು ಹುಡುಗರ ತರ ನಡ್ಕೊಳ್ಳೋದಕ್ಕೆ. ಆದ್ರೆ ಈ ವಿಷಯದಲ್ಲಿ ನಿನ್ ತಲೆ ಹಾಕ್ಬೇಡ. ಅದ್ ಹಾಗ್ ಆದ್ಯ ಮನೇಲಿ ಹುಟ್ಟು ಬೆಳ್ದಿರೋ ಹುಡುಗಿ ಈ ರೀತಿ ಎಲ್ಲ ಮಾಡಿದ್ಲು ಅಂತ ಗೊತ್ತಾದ್ರೆ ಆಂಜನೇಯ, ಆಗಾಗ ಮಮ್ಮ ನಿನ್ ಬಗ್ಗೆ ಹೇಳ್ತಿದ್ರು, ಆಪತ್ತಿನಲ್ಲಿರ್ಬೇಕಾದ್ರೆ ನಿನ್ನ ನೆನ್ಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ. ಆಮೇಲೆ ಗೊತ್ತಾಯ್ತು ನೀನು ಎಷ್ಟು ದೊಡ್ಡ ದೇವ್ರು ಅಂತ. ನೀನು ಸೀತಾರಾಮನ್ನ ಒಂದ್ ಮಾಡಿದ್ಯಂತೆ. ಹಾಗೆ ನನಗೂ ಒಂದ್ ಕೋರಿಕೆ ಇದೆ. ಆ ಸೀತಾರಾಮನ ಹಾಗೆ ರಾಜಲಕ್ಷ್ಮಿ ಅವ್ರ ಅಪ್ಪ ಅಮ್ಮನೂ ಒಂದ್ ಮಾಡ್ಬೇಕು. ಅವರಿಬ್ರ ಕೈಯಲ್ಲಿ ಈ ಕಲ್ಯಾಣನ ಮಾಡಿಸ್ತಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಸ್ವಾಮಿ. ರಾಜಲಕ್ಷ್ಮಿ, ನೀನ್ ನಿಜವಾಗ್ಲೂ ಗ್ರೇಟ್. ನೀನ್ ಹೇಗ್ ಬೇಡ್ಕೊಂಡಿಯೋ ಹಾಗೆ ನಿಮ್ಮ ಅಪ್ಪ ಅಮ್ಮ ಇಬ್ರು ಸೇರಿ ಕಲ್ಯಾಣ ನಡೆಸ್ತಿದ್ದಾರೆ. ಆದ್ಯ, ಐಡಿಯಾ ಹೇಳಿ ಪ್ಲಾನ್ ಮಾಡಿದ್ದೆಲ್ಲ ನೀನೆ. ಕ್ರೆಡಿಟ್ ನನಗ್ ಕೊಡ್ತಿದ್ಯಾ? ನಾವಿಬ್ರು ಸೇರಿನೇ ಮಾಡಿದೀವಿ. ರಾಜು, ಒಟ್ನಲ್ಲಿ ರಾಮ ನನ್ ಕನ್ಸಲ್ ಕಾಣಿಸ್ಕೊಂಡು ಅವ್ರ ಕಲ್ಯಾಣೋತ್ಸವನ ನಿನ್ ಕೈಯಾರೇನೆ ಮಾಡಿಸ್ಕೊಂಡ್ರು. ನಂಗೆ ತುಂಬಾ ಸಂತೋಷ ಆಗ್ತಿದೆ. ಅಂದ್ಹಾಗೆ ಇವತ್ತು ಶ್ರೀರಾಮ ಕಲ್ಯಾಣೋತ್ಸವ ಆಗಿದೆ ಅಲ್ವಾ? ಮದ್ವೆ ಆಗ್ಬೇಕಾಗಿರೋ ಹುಡುಗ ಹುಡುಗಿ, ಹೊಸದಾಗ್ ಮದ್ವೆ ಆಗಿರೋ ದಂಪತಿಗಳು ದೀಪ ಹಚ್ಚಿದ್ರೆ ಎಲ್ಲ ಒಳ್ಳೇದೇ ಆಗತ್ತಂತೆ. ಈ 2 ಜೋಡಿಗಳು ಈಗ ಮದ್ವೆ ಆಗೋರಲ್ವಾ? ನೀವ್ 4 ಜನ ಹೋಗಿ ದೀಪ ಹಚ್ಚಿ. ನಿಮ್ಗಳ ಮದ್ವೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಡೆಯುತ್ತೆ. ಎಲ್ರೂ ಜೀವನ ಪೂರ್ತಿ ಸಂತೋಷವಾಗಿರ್ತೀರಾ. ಹೋಗಿ ದೀಪ ಹಚ್ಚಿ. ಚಾರು ಜೊತೆ ಮದ್ವೆನೇ ಇಷ್ಟ ಇಲ್ಲ ಅಂತ ನಾನು ಒದ್ದಾಡ್ತಿದ್ರೆ ಚಾರು ಜೊತೆ ಸೇರ್ಕೊಂಡು ನಾನ್ ದೀಪ ಹಚ್ಬೇಕಾ? ನನ್ ಕೈಯಲ್ಲಂತೂ ಆಗಲ್ಲ. ಹೋಗೋ, ಯಾಕೋ ಹಾಗ್ ನಿಂತಿದ್ಯಾ? ರಾಜಿ, ಆದ್ಯ, ನನಗಿವಾಗ್ಲೇ ಈ ಮದ್ವೆ ಇಷ್ಟ ಇಲ್ಲ ಅಂತ ನಿನಗೆ ಗೊತ್ತು ಅಲ್ವಾ? ಅಜ್ಜಿ ಬೇರೆ ದೀಪ ಹಚ್ಚು ಅಂತ ಹೇಳ್ತಿದ್ದಾರೆ. ನನಗೇನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ದೀಪನೇ ಅಲ್ವಾ, ಮದ್ವೆ ಏನ್ ನಡೀತಿಲ್ಲ ತಾನೆ? ನಾನ್ ಚೆನ್ನಾಗಿ ಓದಿ 10 ಜನರಿಗೆ ದೀಪ ತರ ಬೆಳಕಾಗ್ಬೇಕು ಅನ್ನೋದು ನನ್ನ ಆಸೆ. ಆದ್ರೆ ಮದ್ವೆ ನಡೆದ್ರೆ ನನ್ ಜೀವನ ಆರಿರೋ ದೀಪ ತರ ಆಗ ಹೋಗುತ್ತೆ. ಸರಿ, ಆ ದೀಪ ಬೆಳಗ್ದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ದೀಪನ ಬೆಳಗ್ಸೋದಕ್ಕೆ ಹೋಗಿ ರೆಡಿ ಮಾಡ್ಕೊ. ಇದೇನಾದ್ಯಾ? ದೀಪಗಳು ರೆಡಿ ಮಾಡ್ಕೊ ಅಂತಿದ್ಯಾ, ಮತ್ತೆ ತಡಿತೀನಿ ಅಂತಿದ್ಯಾ. ಇದನ್ನ ಹೇಗ್ ಮಾಡ್ತೀಯಾ? ನೋಡು, ನನ್ ಮೇಲೆ ನಿನಗ್ ನಂಬಿಕೆ ಇದೆ ಅಲ್ವಾ? ನೀನ್ ಹೋಗು. ಅದ್ ಹಾಗಲ್ಲ ಆದ್ಯಾ, ನಾನ್ ಹೇಳ್ತಿರೋ. ನೀನ್ ಹೋಗು. ಸರಿ. ಬೇಗ ದೀಪಗಳು ರೆಡಿ ಮಾಡ್ಕೊಳ್ಳಿ, ನಾನು ಹೋಗಿ ಎಣ್ಣೆ ತರ್ತೀನಿ. ಹಚ್ಚಮ್ಮ ಚಾರು.
ಅಮ್ಮ ಚಾರು, ದೇವ್ರಿಗೆ ಸರಿಯಾಗಿ ನಮಸ್ಕಾರ ಮಾಡ್ಕೊಂಡು ಹಚ್ಚಮ್ಮ, ಅವಾಗ ಸರಿಯಾಗಿ ಬೆಳಗುತ್ತೆ. ಅದೇನಮ್ಮ, ಗಾಳಿ ಕೂಡ ಇಲ್ಲ, ಬೆಂಕಿ ಕಡಿನ ಈ ಗೀತದಾಗನೇ ಹತ್ಬೇಕು, ಯಾಕೆ ಬೆಳಗ್ತಿಲ್ಲ? ಬತ್ತಿಗೆ ಎಣ್ಣೆ ಮುಟ್ಟಿರ್ಲಿಲ್ಲ ಅಂದ್ರೆ ಬೆಳಗಲ್ಲ. ಬತ್ತಿನ ತಿರ್ಗಿಸ್ಬಿಟ್ಟು ಹಾಕಿ. ತಿರ್ಸಮ್ಮ. ಅದು ಅತ್ತೆ, ಇದಕ್ಕೆ ನೀವು ಎಣ್ಣೆನೆ ಹಾಕಿದ್ರಾ? ಎಣ್ಣೆನೆ ತಂದು ಹಾಕಿದ್ದಲ್ಲ. ಮತ್ತೆ ನೀರಿದ್ದಾಗಿದೆಯಲ್ಲ? ಇದು ನೀರೇನೆ ಕಣ್ರಿ, ಪಾಲ್ಕದ ತರ ಇದೆ. ಅತ್ತೆ, ನೀವು ನೀರ್ ತಂದು ಹಾಕಿದ್ದೀರಾ, ಅದಕ್ಕೆ ದೀಪ ಹತ್ಕೋತಾನೆ ಇಲ್ಲ. ಸೀನು ಯಾಕೆ ಬಂದೆ ನನ್ನ ರೂಮ್ಗೆ? ಥ್ಯಾಂಕ್ಸ್ ಹೇಳೋದಕ್ಕೆ ಆದ್ಯ. ನಮ್ ಮುಹೂರ್ತ ನೋಡ್ಬೇಕಾದ್ರೆ ಹೆಲ್ಪ್ ಮಾಡ್ಲಿಲ್ಲ, ಆದ್ರೆ ಈಗ ಹೆಲ್ಪ್ ಮಾಡಿದ್ಯಾ. ನಾನೇನ್ ಮಾಡ್ದೆ? ನಾನು ಚಾರು ಸೇರಿ ದೀಪ ಏನಾದ್ರೂ ಹಚ್ಚಿದ್ರೆ ದೇವರ ಆಶೀರ್ವಾದದಿಂದ ಮದ್ವೆ ನಡೆದು ಹೋಗುತ್ತೇನೋ ಅನ್ಕೊಂಡಿದ್ದೆ. ಸರಿಯಾದ ಟೈಮ್ಗೆ ನೀನು ಎಣ್ಣೆಲಿ ಪಾನ್ಕ ಮಿಕ್ಸ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ಯಾ. ಅದರಿಂದ ನಮ್ಮ ಮದ್ವೆಗೆ ಅಪಶಕುನ ನಡೆಯುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಸೊ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕಲ್ವಾ? ಅದಕ್ಕೆ ಹೇಳಕ್ ಬಂದೆ. ಅಲ್ಲ, ಮೇಲ್ನೋಟಕ್ಕೆ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತೀಯ, ಆದ್ರೆ ನಿನ್ ಮನ್ಸಲ್ಲಿ ನಾನು ಇದೀನಿ ಅಲ್ವಾ? ನೋಡಿದ್ಯಾ, ಇದಕ್ಕೇನು ಉತ್ತರನೇ ಕೊಡ್ತಿಲ್ಲ. ಇದರ ಅರ್ಥ ಏನು? ನನ್ ಮೇಲೆ ಪ್ರೀತಿ